ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಕಾಯಿಯ ಚಿಪ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಹಲಸಿನಕಾಯಿ ತೋಟದಲ್ಲಿ ಸಿಕ್ಕಿತ್ತು. ಬಟ್ ಏನಾಗಿತ್ತು ಅಂದರೆ ಅನ್ಫಾರ್ಚುನೇಟ್ಲಿ ಇದನ್ನು ಹಣ್ಣು ಮಾಡೋದಕ್ಕೆ ಅಂತ ಬೀಳಿಸ್ಕೊಳ್ಳೋಕೆ ಹೊರಟಾಗ ಇದು ಕೆಳಗಡೆ ಬಿದ್ದುಬಿಟ್ಟು ಫುಲ್ ಹಿಂಗೆ ಒಡೆದೋಗಿತ್ತು. ಏನು ಮಾಡೋಣ ಅಂತ ಅಂದ್ಕೊಂಡಾಗ ಹಲಸಿನಕಾಯಿ ಚಿಪ್ಸ್ ಮಾಡೋಣ, ತುಂಬ ಚೆನ್ನಾಗಿ ಬಲ್ತಿದೆ ಅಂತ ಇದರಲ್ಲಿರುವಂತಹ ಕಾಯಿ ಅಂದರೆ ದ್ವಾರಣ್ಣು ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟಾಗಿ ಹಣ್ಣಾಗಿರಲಿಲ್ಲ. ಸೊ ಇದನ್ನು ತಗೊಂಡು ಇವತ್ತು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ತುಂಬಾ ಈಸಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ, ಹಾಗೆ ದೊಡ್ಡವ್ರಿಗೂ ಇಷ್ಟ ಆಗ್ತಾ ಹೋಗುತ್ತೆ. ಮತ್ತು ಈ ಒಂದು ಸೀಸನಲ್ಲಿ ಚೆನ್ನಾಗಿ ಸಿಗೋದ್ರಿಂದ ಈ ಥರ ಒಂದು ಹಲಸಿನಕಾಯಿ ಚಿಪ್ಸ್ ಡಿಫ್ರೆಂಟಾಗಿ ಆರೋಗ್ಯಕ್ಕೂ ಒಳ್ಳೆಯದು ಕೂಡ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ನಮಗೆ ಜಾಸ್ತಿ ಕ್ವಾಂಟಿಟಿನೂ ಸಿಗ್ತಾ ಹೋಗುತ್ತೆ. ಅದಕ್ಕೆ ಇವತ್ತು ಚಿಪ್ಸ್ ಮಾಡೋಣ ಅಂತ ಹಲಸಿನಕಾಯಿನ ತೊಗೊಂಡು ಈ ರೀತಿ ಸಣ್ಣದಾಗಿ ಸ್ಲೈಸ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ. ದಪ್ಪದಾಗಿ ಹೆಚ್ಚಿದ್ರೆ ಏನಾಗುತ್ತೆ ಅಂದರೆ ಅದು ಡೀಪ್ ಫ್ರೈ ಆದಾಗ ಸಾಫ್ಟಾಗಿರುತ್ತೆ. ಸೊ ಸಣ್ಣದಾಗಿ ನಾವು ಹೆಚ್ಚೋದ್ರಿಂದ ಫುಲ್ ಕ್ರಂಚಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ಈ ಒಂದು ಹಲಸಿನಕಾಯಿ ಚಿಪ್ಸು. ಮತ್ತು ಇದು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ತುಂಬ ಕ್ವಾಂಟಿಟಿ ಜಾಸ್ತಿ ಆಗೋದ್ರಿಂದ ಜಾಸ್ತಿ ದಿನ ಸ್ಟೋರೇಜ್ ಮಾಡಿ ಕೂಡ ಇಟ್ಕೋಬೋದು. ಎಲ್ರೂ ಕೂಡ ಇಷ್ಟ ಆಗ್ತಾ ಹೋಗುತ್ತೆ. ಬೇರೆ ಥರ ಚಿಪ್ಸ್ಗಳನ್ನು ಕೂಡ ಮಾಡ್ತಾರೆ, ಬಟ್ ಇದೂ ಕೂಡ ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಈ ಒಂದು ಹಲಸಿನಕಾಯಿ ಸಿಕ್ಕಿದ್ರಿಂದ ಚಿಪ್ಸ್ ಮಾಡೋಣ ಅಂತ ಕೊಬ್ಬರಿ ಎಣ್ಣೆಯಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಈ ಥರ ಒಂದು ಚಿಪ್ಸ್ಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂಥವ್ರಿಗೂ ಕೂಡ ನೀವು ಶೇರ್ ಮಾಡ್ತಾ ಹೋಗಿ. ಇವಾಗ ನಾನಿಲ್ಲಿ ಇದನ್ನು ಫುಲ್ಲು ಚಿಕ್ಕದಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ, ಈ ರೀತಿ ಆಗಿದೆ. ಸೊ ಡೀಪ್ ಫ್ರೈ ಮಾಡೋದಕ್ಕಿಂತ ಮುಂಚೆ ಒಂದು ಕಡೆಗೆ ಸ್ಟೋರೇಜ್ ಮಾಡಿಕೊಂಡ್ರೆ ನಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ತೆಂಗಿನಕಾಯಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ಇದು ಅಷ್ಟೇ ಫ್ಯಾಟ್ ಫ್ರೀ ಇರೋದ್ರಿಂದ ನಮ್ಮ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇವಾಗ ಆಯಿಲ್ ತುಂಬ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಯಾವ ರೀತಿ ಚಿಪ್ಸ್ ಮಾಡ್ತೀವಿ ಅಥವಾ ಬೋಂಡ ಬಜ್ಜಿಗಳು ಮಾಡ್ತೀನಿ ಅದೇ ಥರ ಇದೂ ಕೂಡ ಅಷ್ಟೇ. ಸೊ ಇವಾಗ ನಾನು ಆಯಿಲ್ಗೆ ಇದನ್ನೆಲ್ಲದನ್ನು ಹಾಕಿ ಒಂದು ಬೌಲಲ್ಲಿ ಈ ಥರ ಸಾಲ್ಟು ಮತ್ತು ವಾಟರ್ನ ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು. ಸೊ ಒಂದು ಸಲ ನಾವು ಅದನ್ನು ಫ್ರೈ ಆಗಿ ಮುಕ್ಕಾಲು ಭಾಗ ಫ್ರೈ ಆಗಿ ಆದಮೇಲೆ ಆ ಒಂದು ಏನು ವಾಟರ್ ಇರುತ್ತೆ ಸಾಲ್ಟ್ ವಾಟರ್ ಅದನ್ನು ಈ ಒಂದು ಆಯಿಲ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ನೀರು ಹಾಕಿದಾಗ ಸ್ವಲ್ಪ ಸೌಂಡ್ ಆಗುತ್ತೆ ಅಷ್ಟೇ, ಜಾಸ್ತಿ ಇದಾಗೋದಿಲ್ಲ. ಈ ಥರ ಮಾಡೋದ್ರಿಂದ ಎಲ್ಲದಕ್ಕೂ ಸಾಲ್ಟ್ ಸೇರ್ಕೊತಾ ಹೋಗುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡಿಕೊಂಡು ತುಂಬ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು ಈ ಥರ ಜಾಲರಿಗೆ ಎತ್ತಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ನಮಗೇನಾದ್ರೂ ಬೇಕು ಅಂದರೆ ರೆಡ್ ಚಿಲ್ಲಿ ಪೌಡರ್ನ ನಾವು ಆ್ಯಡ್ ಮಾಡ್ಬೋದು. ಇದು ಕೂಡ ಆಪ್ಷನಲ್ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿನೂ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಇದು. ಸೊ ಒಂದೊಂದ್ಸಲ ಡಯಟ್ ಮಾಡಬೇಕಾದ್ರೆ ಏನಾಗುತ್ತೆ, ಈ ಥರ ಕುರುಕಲು ತಿಂಡಿನೂ ಇಷ್ಟಪಡ್ತೀವಿ, ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಅಂಥ ಒಂದು ಟೈಮಲ್ಲಿ ಈ ಥರನೂ ಕೂಡ ನಾವು ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿದೆ. ತುಂಬ ದಿನಗಳ ಕಾಲ ಸ್ಟೋರೇಜ್ ಮಾಡಿನೂ ನಾವು ಒಂದು ಬಾಕ್ಸಲ್ಲಿ ಏರ್ ಟೈಟಿನ್ ಕಂಟೈನರಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಈ ರೀತಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ. ಬೇರೆಲ್ಲ ಚಿಪ್ಸ್ಗಳನ್ನು ಕೂಡ ಟ್ರೈ ಮಾಡಿದರೆ ಈ ಒಂದು ಚಿಪ್ಸನ್ನು ಕೂಡ ವಿಭಿನ್ನವಾಗಿದೆ. ಒಮ್ಮೆನಾದ್ರೂ ಟ್ರೈ ಮಾಡಿ ನೋಡಿ. ಕೆಲವರು ಗೊತ್ತಿರುತ್ತೆ, ಟ್ರೈ ಮಾಡಿರ್ತೀರ. ಸೊ ಈ ಒಂದು ಸೀಸನಲ್ಲಿ ಇದು ನಮಗೆ ಸಿಗೋದ್ರಿಂದ ಫ್ರೂಟು ಇವಾಗ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಥರ ಕಾಯಿಗಳು ಎಲ್ಲ ಕಡೆಯೂ ಕೂಡ ಔಟ್ಸೈಡ್ ಮಾರ್ಕೆಟಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು ಅಥವಾ ಹಳ್ಳಿಲಿರೋರಿಗೆ ತುಂಬ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಅದ್ಭುತವಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್